ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ದ ಚಾನೆಲ್. ನಾಳೆ ನನ್ನ ಹಸ್ಬೆಂಡ್ ಬರ್ತ್ಡೇ. ಸೊ ಏನು ಪ್ಲ್ಯಾನ್ ಮಾಡಿರಲಿಲ್ಲ, ಸಡನ್ನಾಗಿ ಏನಾದರೂ ಸಣ್ಣ ಸೆಲೆಬ್ರೇಷನ್ ಮಾಡುವ ಅಂತ ನಾನು ನನ್ನ ಮೈದನ ಹೋಗಿ ಕೆಲವೊಂದಷ್ಟು ಐಟಮ್ಸ್ ಪರ್ಚೇಸ್ ಮಾಡ್ಕೊಂಡು ಬಂದ್ವಿ. ಆ್ಯಕ್ಚುಲಿ ನಾಳೆ ಕೇಕ್ ಕಟ್ ಮಾಡುವ ಅಂತ ಇದ್ವಿ, ಬಟ್ ಒಂದು 12 o'clock ಕಟ್ ಮಾಡಿದರೆ ಮಾತ್ರ ಮಜಾ ಅಂತ ಈಗ ಕೇಕ್ ತೊಗೊಂಡು ಬಂದ್ವಿ. ಸೊ ಇವಾಗ ಡೆಕೋರೇಷನ್ ಮಾಡಲಿಕ್ಕಿದೆ. ಏನೆಲ್ಲ ಐಟಮ್ಸ್ ತಂದಿದ್ದೇನೆ ತೋರಿಸ್ತೇನೆ, ಮತ್ತು ಎಲ್ಲ ಲೋಕಲ್ ಶಾಪಿಂದ ಕಾರ್ಕಳದಿಂದ ತಂದದ್ದು. ಸೊ ಈಗ ಡೆಕೋರೇಷನ್ ಎಲ್ಲ ಮಾಡಿ ರೆಡಿ ಮಾಡಿ ಇಡುವ. 2 ಪಾಪರ್ಸ್ ಮತ್ತೊಂದು ರಿಬ್ಬನ್ ಸ್ಪ್ರೇ, ಹ್ಯಾಪಿ ಬರ್ತ್ಡೇ ಫಿಶ್ ಟೇಲ್ ಬ್ಯಾನರ್ ಹಾಗೂ ಹ್ಯಾಪಿ ಬರ್ತ್ಡೇ ಬಲೂನ್ಸ್. ಆ್ಯಂಡ್ ಇಷ್ಟೇ ಒಂದು ಮಿನಿಮಲ್ ಐಟಮ್ಸಿಂದ ನಮ್ಮ ಡೆಕೋರೇಷನ್ ನಾವು ಸ್ಟಾರ್ಟ್ ಮಾಡಿದ್ವಿ. ತುಂಬ ಜಾಸ್ತಿ ಗ್ರ್ಯಾಂಡ್ ಮಾಡಲಿಕ್ಕೆ ಹೋಗಲಿಲ್ಲ, ಆದಷ್ಟು ಸಿಂಪಲ್ಲಾಗಿ ಸೆಲೆಬ್ರೇಟ್ ಮಾಡುವ ಅಂತ. ಈ ಬಲೂನ್ಸ್ಗಳನ್ನು ಎಲ್ಲಿ ಸೆಟ್ ಮಾಡೋದಂತ ಚರ್ಚೆಯಲ್ಲಿ ತುಂಬ ಟೈಮ್ ಹೋಯ್ತು. ಅಲ್ಲಿ ಇಲ್ಲಿ ಅಂತ ಅಂತೂ ಇಂತೂ ಕಂಪ್ಲೀಟ್ ಮಾಡಿದ್ವಿ. ಆ್ಯಂಡ್ ಫೈನಲ್ ಲುಕ್ ಈ ಥರ ಕಾಣಿಸ್ತಾ ಇದೆ. ವಿ ಆರ್ ಡನ್ ವಿತ್ ಅ ಸಿಂಪಲ್ ಡೆಕೋರೇಷನ್. ನನ್ನ ಮೈದನನಿಗೆ ಕಂಬಳದ್ದು ಹುಚ್ಚು ಪ್ರೀತಿ. ಬ್ಯಾಕ್ಗ್ರೌಂಡಲ್ಲಿ ಆನ್ ಮಾಡಿಬಿಟ್ಟು ಡೆಕೋರೇಷನ್ ಮಾಡ್ತಾ ಇದ್ದಾರೆ. ಆ್ಯಂಡ್ ಫೈನಲಿ 12 o'clock ಆಯಿತು. ಇಟ್ಸ್ ಟೈಮ್ ಟು ಕಟ್ ದ ಕೇಕ್. ನಾವು 1/2 kg ಕೇಕ್ ತೊಗೊಂಡು ಬಂದ್ವಿ, ಯಾಕಂದರೆ ಯಾರೂ ತಿನ್ನಲ್ಲ ಮನೆಯಲ್ಲಿ. ಇನ್ನೊಂದು ಆ ಸೆಲೆಬ್ರೇಷನ್ ಮೋಡ್ನಲ್ಲಿ ನನ್ನ ಮೈದನ ಅಂತೂ ಮೊದಲೇ ಪಾಪ್ ಮಾಡಿಬಿಟ್ರು. ಇವನ್ ಆ ಸ್ಪ್ರೇ ಕೂಡ ಮಾಡಿಬಿಟ್ರು. ಎಲ್ಲ ಕೇಕ್ ಮೇಲೆ ಬಿದ್ದೋಯ್ತು. ಸ್ವಲ್ಪ ಈಚೆ ಬಂದು ಮಾಡಿದರೆ ಓಕೆ ಇರ್ತಿತ್ತು, ಬಟ್ ಇಟ್ಸ್ ಓಕೆ. ಆ ಮೂಮೆಂಟಲ್ಲಿ ಆ ಥರ ಆಗೋಯ್ತು, ಎಲ್ಲ ಕೇಕ್ ಮೇಲೆ ಬಿದ್ದೋಯ್ತು. ಸೊ ತುಂಬ ಎಕ್ಕಿ ತಿನ್ನುವಷ್ಟು ಪರಿಸ್ಥಿತಿ ಆಯಿತು, ಬಟ್ ಇಟ್ಸ್ ಓಕೆ. ಆ ಮೂಮೆಂಟಲ್ಲಿ ಆ ಥರ ಆಗುತ್ತೆ. ಹೆಲೋ, ಇದು ನೆಕ್ಸ್ಟ್ ಇವಾಗ ಈವ್ನಿಂಗ್ ಆಯಿತು. ಮಧ್ಯಾಹ್ನ ಊಟ ಮಾಡಿ ಸ್ವಲ್ಪ ಹೊತ್ತು ಮಲಗಿದ್ವಿ. ಆ್ಯಂಡ್ ಇವಾಗ ಬಂಟ್ವಾಳ ಹೋಗ್ಲಿಕ್ಕಿದೆ ನನ್ನ ಅಮ್ಮನ ಮನೆಗೆ. ಆ್ಯಕ್ಚುಲಿ ಅವರೇ ಇಲ್ಲಿ ಬರಬೇಕಿತ್ತು ನನ್ನ ಹಸ್ಬೆಂಡ್ ಬರ್ತ್ಡೇ ಸೆಲೆಬ್ರೇಟ್ ಮಾಡೋದಕ್ಕೆ, ಬಟ್ ಕೆಲವೊಂದು ರೀಸನ್ಸಿಂದ ಬರಲಿಕ್ಕೆ ಆಗ್ತಿಲ್ಲ. ಅದಕ್ಕೆ ನಾವೇ ಅಲ್ಲಿಗೆ ಹೋಗ್ತಾ ಇದ್ದೇವೆ. ಸೊ ನೆಕ್ಸ್ಟ್ ಬಂಟ್ವಾಳದಲ್ಲಿ ಸಿಕ್ಕುವ. ಲೆಟ್ಸ್ ಗೋ. Happy birthday to you. Happy birthday to you. Happy birthday to you, dear Alex. Happy birthday to you. May the good God bless you. May the good God bless you. May the good God bless you and keep you. Happy birthday to you. Hip hip hooray! Hip hip hooray! Hip hip hooray! Bye.
ಕೇಕ್ ಕಟ್ ಮಾಡಿ ನಾವೆಲ್ಲರೂ ಈಗ ಡಿನ್ನರ್ಗೆ ಔಟಿಂಗ್ ಹೋಗ್ತಾ ಇದ್ದೇವೆ. ನಾವು ಬಂದ್ವಿ ಬಂಟ್ವಾಳ ಬೈಪಾಸ್ನಲ್ಲಿರುವ ಕೃಷ್ಣಾನಂದ ಬಾರ್ ಆ್ಯಂಡ್ ಫ್ಯಾಮಿಲಿ ರೆಸ್ಟೋರೆಂಟ್ಗೆ. ಇಲ್ಲಿನ ಸರ್ವಿಸ್ ಬಗ್ಗೆ ಹೇಳೋದಾದರೆ ಇಟ್ ವಾಸ್ ವೆರಿ ಗುಡ್. ಮತ್ತು ವೆಯ್ಟಿಂಗ್ ಟೈಮ್ ಕೂಡ ಅಷ್ಟೊಂದು ಇರಲಿಲ್ಲ, ಬೇಗ ಸರ್ವ್ ಮಾಡ್ತಾ ಇದ್ರು. ಆ್ಯಂಡ್ ಮೇನ್ ಥಿಂಗ್ ನಾವು ರೆಸ್ಟೋರೆಂಟ್ಗೆ ಮತ್ತೆ ಹೋಗ್ಬೇಕಂತ ಅನಿಸೋದು ಫುಡ್. ಸೊ ಫುಡ್ ವಾಸ್ ವೆರಿ 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 ಗುಡ್. ಎಲ್ಲರಿಗೂ ಲೈಕ್ ಆಯಿತು. ಸೂಪಿಂದ ಹಿಡ್ದು ಮೇನ್ ಕೋರ್ಸ್ ತನಕ ಎಲ್ಲಾನು ಚೆನ್ನಾಗಿತ್ತು. ನೀವೇನಾದರೂ ಬಂಟ್ವಾಳಕ್ಕೆ ಬಂದರೆ ಮಸ್ಟ್ ವಿಸಿಟ್ ಫ್ಯಾಮಿಲಿ ರೆಸ್ಟೋರೆಂಟ್ ಇದು. ಗಿವ್ ಅ ಟ್ರೈ. ಹಾಯ್, ಮುಲ್ತ ಸ್ಪೆಷಲ್ ಏನಾಗೇನಾಗ ಮುಲ್ತ ಮತ್ತೊಂದು ಸರ್ ಗಾಳಿ ಗೊತ್ತೊಂದು ಉಂಡುಂಡು ಆ ಉಂಡು ಬರ್ತೀನಿ. ಮುಲ್ತ ಸ್ಪೆಷಲ್ ಅದಂಗೆ ಮತ್ತೊಂದು ಸರ್ 85 ಇತ್ತು, ಚಿಕನ್ 65 ಆಗಿ ತೆತ್ತಿಲ್ಲ ಚೇಂಜ್ ಕಂತ ಕೈಲ ಕಾಲದಲ್ಲಿ ಆಗಲ್ಲ ಹೇಗೆ ಕರ್ತಾರೆ ಚೆಸ್. ನಾವು ನನ್ನ ಅಪ್ಪ ಅಮ್ಮ ನನ್ನ ಮನೆಗೆ ಡ್ರಾಪ್ ಮಾಡಿ ಸೀದಾ ಮನೆಗೆ ಬಂದ್ವಿ. ತುಂಬ ಲೇಟ್ ಆಯ್ತಲ್ವಾ, ಸೊ ಅರ್ಜೆಂಟಾಗಿ ಮನೆಗೆ ಬಂದ್ವಿ. ಜಸ್ಟ್ ರೀಚ್ ಆದ್ವಿ ಅಷ್ಟೇ. ಸೊ ಇದಾಗಿತ್ತು ನನ್ನ ಹಸ್ಬೆಂಡ್ ಬರ್ತ್ಡೇ ವ್ಲಾಗ್. ಇಷ್ಟ ಆದರೆ ಲೈಕ್ ಮಾಡಿ ಆ್ಯಂಡ್ ಪ್ಲೀಸ್ ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್ ದಿ ಚಾನೆಲ್. ಹೋಪ್ ಯು ಆಲ್ ಎಂಜಾಯ್ಡ್ ದಿಸ್ ವಿಡಿಯೋ. ಅಂಟಿಲ್ ನೆಕ್ಸ್ಟ್ ವಿಡಿಯೋ, ಟೇಕ್ ಕೇರ್, ಬಾಯ್.